IVF ಸಕ್ಸಸ್ ಆಗಕ್ಕೆ ಎರಡು ಮುಖ್ಯವಾದ ಅಂಶಗಳು ಇವೆ. ಒಂದು ಆ ಹೆಣ್ಣಿನ ವಯಸ್ಸು, ಇನ್ನೊಂದು ನಮಗೆ ಈ IVF ಪ್ರೊಸೀಜರ್ ಮಾಡ್ಬೇಕಾದ್ರೆ ಸಿಕ್ಕೋದು ಮೊಟ್ಟೆಗಳು. ಎಷ್ಟು ಮೊಟ್ಟೆಗಳು ಆ ಪ್ರೊಸೀಜರ್ ಅಲ್ಲಿ ಸಿಕ್ಕತ್ತೆ ಅದ್ರ ಮೇಲೆ ಡಿಪೆಂಡ್. ಏಜ್ ಅಂದ್ರೆ ವಯಸ್ಸಿನಂತೂ ನಾವು ರಿವರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಂದ್ಸತಿ ಹೆಂಗ್ಸ್ಗೆ ಏಜ್ ಆಯ್ತು ಅಂದ್ರೆ ಏಜ್ ಆಯ್ತು, ವಿ ಕೆನ್ ನಾಟ್ ಗೋ ಬ್ಯಾಕ್ ಆನ್ ದ ಏಜ್. ಬಟ್ ಮೊಟ್ಟೆಗಳ ಕ್ವಾಲಿಟಿ, ಮೊಟ್ಟೆಗಳ ನಂಬರ್ಸ್ ಇನ್ಕ್ರೀಸ್ ಮಾಡ್ಬೋದು. ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್, ಸೂಕ್ತವಾಗಿ ಪ್ರಿಪರೇಷನ್ ಮಾಡ್ಬೇಕಾಗುತ್ತೆ. ಮೊಟ್ಟೆಗಳ ನಂಬರ್ ಯಾವ ಕಾರಣದಿಂದ ಕಮ್ಮಿ ಆಗುತ್ತೆ, ಹೇಗೆ ಅದನ್ನ ಇಂಪ್ರೂವ್ ಮಾಡಬೇಕು, ಅದರಿಂದ ನಮ್ಗೆ ಏನ್ ಬೆನಿಫಿಟ್ ಅಂತ ನಾವು ಇದ್ರಲ್ಲಿ ಮಾತಾಡ್ತೀವಿ. ಒಂದು ಹೆಣ್ಮಗು ಹುಟ್ಟಿದಾಗ ಅವ್ರ ಶರೀರದಲ್ಲಿ ಇಷ್ಟು ನಂಬರ್ ಅಂತ ಮೊಟ್ಟೆಗಳು ಮೊದಲೇ ಫಿಕ್ಸ್ ಆಗುತ್ತೆ. ಸೊ ಮೊಟ್ಟೆಗಳು ಹೊಸ ಮೊಟ್ಟೆಗಳು ಏನು ಉತ್ಪಾದನೆ ಆಗಲ್ಲ, ಅದ್ರಲ್ಲಿ ಡೆವಲಪ್ ಆಗುತ್ತೆ. ಒಂದು ಹೆಣ್ಣಿನ ಋತುಚಕ್ರ ಸ್ಟಾರ್ಟ್ ಆದಾಗ ಆ ಮೊಟ್ಟೆಗಳು ಚೆನ್ನಾಗಿ ಡೆವಲಪ್ ಆಗಿ ಅದು ರಿಲೀಸ್ ಆದಾಗ ಅವ್ರಿಗೆ ಋತುಚಕ್ರ ಆಗುತ್ತೆ. ಸೊ ಎಲ್ಲಾ ಋತುಚಕ್ರದಲ್ಲಿ ಒಂದು 100-200 ಮೊಟ್ಟೆಗಳು ತಿಂಗಳಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಒಂದು 40-45 ವಯಸ್ಸಾದ್ಮೇಲೆ ಮೊಟ್ಟೆಗಳೆಲ್ಲ ಖಾಲಿ ಮುಗ್ದಾದ್ಮೇಲೆ ಅದನ್ನ ನಾವು ಮೆನೋಪಾಸ್ ಇಲ್ಲ ಮುಟ್ಟು ನಿಲ್ಲೋದು ಅಂತ ಹೇಳ್ತೀವಿ. 2 ಇಂಪಾರ್ಟೆಂಟ್ ಥಿಂಗ್ಸ್: ವಯಸ್ಸು ಮತ್ತೆ ಮೊಟ್ಟೆ.